ದರ್ಶನ್ ಅವರು ಕೂಡ ನೀನಾಸಂದಿಂದ ಬಂದು ಲೈಟ್ ಬಾಯ್ ಆಗಿ ವರ್ಕ್ ಮಾಡಿ ಈ ಮಟ್ಟಿಗೆ ಕೂಡ ಅವರು ಕೂಡ ರಂಗಭೂಮಿಯಿಂದನೇ ಬಂದಂತಹ ಹೀರೋ ಅಂತಾನೆ ಹೇಳ್ಬೋದು. ಹೌದು. But- ಅಂಡ್ ಅದರಲ್ಲೂ ಅವರು ಮೈಸೂರವರೇ ಆಗಿದ್ರು. ಅಂಡ್ ದರ್ಶನ್ ಸರ್ ಮಂಡ್ಯ ರಮೇಶ್ ಅವ್ರ ನಟನಾಗಿ ಒಂದು ಅವ್ರ ಏನೋ ಫಂಕ್ಷನ್ ಮಾಡಿದಾಗೆಲ್ಲ ಬಂದಿದ್ರು ಕಲಾಮಂದಿರಗೆಲ್ಲ. ಅವ್ರನ್ನೆಲ್ಲ ನೋಡೋ ಅವಕಾಶ ಸಿಕ್ಕಿತ್ತು. Okay, ನೀವು ಭೇಟಿ ಆಗಿದ್ದೀರಾ, ಮಾತನಾಡಿದ್ದೀರಾ? ಮಾತಾಡಿರೋದಂದ್ರೆ ಡೈರೆಕ್ಟ್ ಆಗಿ ಮಾತಾಡಿಲ್ಲ. ನಾನು ಅವ್ರನ್ನ ಡೈರೆಕ್ಟ್ ಆಗಿ ಮಾತಾಡಿದೀನಿ. ಇದೆಲ್ಲ ಆದ್ಮೇಲೆ ಆ ಟೈಮಲ್ಲಿ ಅವ್ರು ಗೆಸ್ಟ್ ಆಗಿ ಬಂದಾಗ ಅವ್ರ ಹತ್ರ ಹೋಗಿ ಮಾತಾಡ್ಸಿದ್ದು ಒಂಥರ ಹಂಗಿದೆ ಅಷ್ಟೇ. ಬಿಟ್ರೆ ಅದಾದ್ಮೇಲೆ ನಾನು ಮೈಸೂರಲ್ಲಿ ನಾನು ತುಂಬಾ ಸಲ ಅವ್ರನ್ನ ಮಾತಾಡ್ಸಿದ್ದೀನಿ. ಅವರು ಅಂದ್ರೆ ಅವರ ಫ್ಯಾಮಿಲಿ ಸಿದ್ಧಾರ್ಥ ರೋಡಲ್ಲಿ ಇದ್ದಿತ್ತು, ನಮ್ಮ ದೊಡ್ಡಮ್ಮ ಅವರೆಲ್ಲ ಇದ್ದಿದ್ದಲ್ಲ ಅಲ್ಲೇ. ಸೊ ಹಂಗೆ ಮಾತಾಡ್ಸಿದ್ದೀನಿ. ಅಂಡ್ ಅದಲ್ಲದೆ ನಾನು ಜಿಮ್ಗೆ ಹೋಗ್ತಾ ಇದ್ದು ಮೈಸೂರಲ್ಲಿ, ಅದು ಅವರು ಅದೇ ಜಿಮ್ಮಿಗೆ ಬರೋರು. ಸೊ ಹಂಗಾಗಿ ಅವ್ರನ್ನ ಅಲ್ಲೂ ಮಾತಾಡ್ಸಿದ್ದೀನಿ. ನಿಮ್ಮ ಫೇವ್ರೆಟ್ ಹೀರೋ ಯಾರು ಕನ್ನಡದಲ್ಲಿ ಹಂಗಿಲ್ಲ, ಒಬ್ಬೊಬ್ರು ಎಲ್ಲಾ ತರದಲ್ಲೂ ಇಷ್ಟ ಆಗೋದು. ಅಲ್ಲ, ನೀವ್ ಹೇಳಿ ಅಂದ್ರೆ ಪರ್ಸನಲ್ ಆಗಿ ಯಾರನ್ನ ಇನ್ಸ್ಪೈರ್ಡ್ ಆಗಿ ತಗೋತೀರಾ ನೀವು? ನಂಗೆ ಯಶ್ ಸರ್ ಅವರು ತುಂಬಾ ತುಂಬಾ ಇಷ್ಟ. ಇನ್ಸ್ಪೈರ್ ಅಂದ್ರೆ ತುಂಬಾ ಇನ್ಸ್ಪೈರ್ ಮಾಡಿರೋದು ಅವ್ರು. ಹೌದು. ಅಂದ್ರೆ ನಿಜವಾಗ್ಲೂ ಅವ್ರದ್ದು ನಾನು ಅದೇ ಇಷ್ಟೊಂದ್ಸಲ ಈಗಷ್ಟೇ ಮೊನ್ನೆ ಇಂಟರ್ವ್ಯೂಗಳಲ್ಲಿ ಹೇಳಿದೆ, ಬಹುಶಃ ವೀಕೆಂಡ್ ವಿತ್ ರಮೇಶ್ ನ ನೋಡಿರಲಿಲ್ಲ ಅಂತಂದ್ರೆ ನಾನು ಆಕ್ಟರ್ ಆಗ್ತಿರ್ಲಿಲ್ವೇನೋ ಅಂತ ಅನ್ಸುತ್ತೆ. ಅವ್ರ ಶೋಗಳು ನೋಡಿಲ್ಲ ಅಂದ್ರೆ ನನಗೆ ಇಷ್ಟೊಂದು ನಾನು ಇನ್ಸ್ಪೈರ್ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಆ ಒಂದು ಶೋ ನನ್ನ ಲೈಫಲ್ಲಿ ತುಂಬಾ ಅದೊಂಥರ ಗೇಮ್ ಚೇಂಜರ್ ಇದ್ದಂಗೆ, ಅಥವಾ ಬೇರೆ ಒಂದು ವೇನೆ ತೋರಿಸ್ಕೊಟ್ಟಿದ್ದು ಅಂತ ಅನ್ಬೋದು. ಸೊ ಎಸ್ಪೆಷಲಿ ಯಶ್ ಅವ್ರದ್ದು ಅಂಡ್ ದರ್ಶನ್ ಸರ್ದು, ಅಂದ್ರೆ ನನ್ಗೆ ಅವ್ರದ್ದು ಪರ್ಸನಲ್ ಲೈಫ್ ನೋಡ್ತಿರ್ಬೇಕಾದ್ರೆ ದರ್ಶನ್ ಸರ್ದಾಗ್ಲಿ ಯಶ್ ಸರ್ದಾಗ್ಲಿ ಒಂಥರ ಬೇರೆ ಕನೆಕ್ಷನ್. ನಮಗೆ ನಾವು ಮೈಸೂರವರಲ್ಲ, ಅವರೆಲ್ಲ ಮೈಸೂರಲ್ಲೇ ಬೆಳೆದಿರೋದು. ಹಂಗಾರೆ ನಂಗೆ ಇವರು ಹಿಂಗೆ ಬೆಳೆದಿದ್ದಲ್ವಾ, ಇವ್ರು ಹಿಂಗೆ ಮಾಡಿದಲ್ವಾ. ಅಂದ್ರೆ ಬ್ಯಾಕ್ ಇನ್ 10 ಅವ್ರದ್ದೆಲ್ಲ ಶೋ ಬಂದಾಗ 10 ವರ್ಷದ ಹಿಂದೆ 2014 ಯಶ್ ಸರ್ ಅವ್ರದ್ದು ಬಂತು. ಐ ಥಿಂಕ್ 16 17 ದರ್ಶನ್ ಸರ್ ಅವ್ರದ್ದು ಎಪಿಸೋಡ್ ಬಂದಿದ್ದು. ಸೊ ಅವ್ರ ಶೋಗಳು ನೋಡ್ಬೇಕಾದ್ರೆ ನಮ್ಗೆ ಅದೇ ಅನ್ಸಿದ್ದು, ಅಂದ್ರೆ ಇವರು ನಮ್ಮ ಥರನೇ ಒಂದು ಮೈಸೂರಲ್ಲಿ ಏನೂ ಇಲ್ಲದೆ, ಬ್ಯಾಕ್ಗ್ರೌಂಡ್ ಇದ್ರೂ ಅವ್ರು ಎಷ್ಟು ಕಷ್ಟಪಟ್ಟು ಬಂದರು ಅನ್ನೋ ದರ್ಶನ್ ಸರ್ದು ಆಗಿರಲಿ, ಯಶ್ ಅವ್ರದ್ದಾಗಿರಲಿ, ಅವ್ರು ನೋಡಿದಾಗ ಅವ್ರು ನಮ್ಮನ್ನು ತುಂಬ ಇನ್ಸ್ಪೈರ್ ಮಾಡ್ತಾರೆ. ಅಂದರೆ ಏನೂ ಇಲ್ಲದೆ ಏನಾರು ಸಾಧಿಸ್ಬೋದು, ಯಾವ ಲೆವೆಲ್ಗಾರು ಹೋಗ್ಬೋದು ಗುರು ಅಂತ ಅವರೆಲ್ಲ ಬಿಗ್ಗೆಸ್ಟ್ ಎಕ್ಸಾಂಪಲ್. ಅಲ್ಲ, ನಿಮ್ಮಂತ ಯುವಕರಿಗೆಲ್ಲ ಅವರು ಒಂದು ದೊಡ್ಡ ಇನ್ಸ್ಪೈರ್ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಡೇ ಅವ್ರು ನಮ್ಮನ್ನ ತುಂಬಾ ಇನ್ಸ್ಪೈರ್ ಮಾಡೇ ಮಾಡ್ತಾರೆ. For business and personal promotions, please contact 9686376663.